ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜೊನ್ನಳ್ಳಿ. ಬೆಂಗಳೂರಿನ ಕುಂಬ್ಳೆ ಸರ್ಕಲ್ನಲ್ಲಿ ಇತ್ತೀಚೆಗೆ ಕಳೆದ 2-3 ದಿನಗಳ ಹಿಂದೆ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಓಡಿಸುತ್ತಿದ್ದಂತಹ ಕಾರು ಡ್ರಿಫ್ಟಿಂಗ್ ಆಗಿರುವಂತ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋ ವೈರಲ್ ಆಗಿತ್ತು. ಈ ಸಂಬಂಧಪಟ್ಟ ಅದು ಕಾನೂನು ವಿರುದ್ಧ ಕೂಡ. ಅಂದ್ರೆ ಕಾರನ್ನ ಯದ್ವಾ ತದ್ವಾ ತಿರುಗಿಸುವಂತದ್ದು ಮತ್ತೆ ರ್ಯಾಶ್ ಡ್ರೈವಿಂಗು, ಅದು ಅದಕ್ಕೆ ರ್ಯಾಶ್ ಡ್ರೈವಿಂಗ್ ಗಿಂತ ಮೀರಿ ಇರುವಂತದ್ದು ಡ್ರಿಫ್ಟಿಂಗ್ ಪ್ರಕರಣ. ಅಂದ್ರೆ ಬ್ರೇಕ್ ಆದ ತಕ್ಷಣ ಅದು ಕಾರು ತಿರುಗುತ್ತೆ. ಅದು ರೇಸ್ ನಲ್ಲಿ ಮತ್ತೆ ಸಾರ್ವಜನಿಕರು ಇಲ್ಲದಂತಹ ಜಾಗದಲ್ಲಿ ಆ ರೀತಿ ಡ್ರಿಫ್ಟಿಂಗ್ ಮಾಡ್ತಾರೆ. ಅದನ್ನ ಬೆಂಗಳೂರಿನ ಮುಖ್ಯ ರಸ್ತೆಯಲ್ಲಿ ಜನ ಓಡಾಡುವಂತ ರಸ್ತೆಯಲ್ಲಿ ಡ್ರಿಫ್ಟಿಂಗ್ ಮಾಡಿರುವಂತದ್ದು. ಅದಾದ ನಂತರ ಪೊಲೀಸರು ಆ ಕಾರನ್ನ ಪತ್ತೆ ಹಚ್ಚಿ ಆ ರಿಕ್ಕಿ ರೈಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು, ಕಾರನ್ನ ಸೀಸ್ ಮಾಡಿರುವಂತದ್ದು. ಆದ್ರೆ ಪ್ರಶ್ನೆ, ಅದಾದ ನಂತರ ರಿಕ್ಕಿ ರೈ ಪರವಾಗಿ ವಕೀಲರಾದಂತಹ ನಾರಾಯಣ ಸ್ವಾಮಿ ಅವರು ಅವರ ಪರ ವಕಾಲತ್ತನ್ನು ವಹಿಸಿರುವಂತದ್ದು. ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಟ್ರೋಲ್ಗೆ ಒಳಗಾಗ್ತಾ ಇರುವಂತದ್ದು. ಏನಂತಂದ್ರೆ, ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಬ್ರೇಕ್ ಹೊಡೆದಿದ್ದಾರೆ, ಆಗ ಕಾರ್ ತಿರುಗಿದೆ, ರಸ್ತೆ ಸರಿ ಇಲ್ಲ, ಮೊದಲು ಗುಂಡಿ ಮುಚ್ಚಿ ಅಂತ ಹೇಳಿಕೆ ಕೊಟ್ಟಿರುವಂತದ್ದು ಇದೆಯಲ್ವಾ, ಅದು ಸಾರ್ವಜನಿಕವಾಗಿ ಸಾಕಷ್ಟು ಟ್ರೋಲ್ಗೆ ಒಳಗಾಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಖುದ್ದು ವಕೀಲರಾದಂತ ನಾರಾಯಣ ಸ್ವಾಮಿ ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈಗ ಅದು ಆ ಕಾರು ಆಗಿರುವಂತ ಘಟನೆ ಮತ್ತು ಆ ಸ್ಪೀಡ್ ಡ್ರೈವ್ ಆಗಿರುವಂತದ್ದು, ಈ ಸಂಬಂಧಪಟ್ಟ ತಾವು ಹೇಳಿಕೆ ಕೊಟ್ಟಿರುವಂತದ್ದು, ಇದನ್ನ ನೀವು ತಾವು ಹೇಗೆ ಇದನ್ನ ಸಮರ್ಥನೆ ಮಾಡ್ಕೊಳ್ತೀರಾ? ಸಮರ್ಥನೆ ಏನಿಲ್ಲ. ಈಗ ಕಾರ್ ಡ್ರಿಫ್ಟಿಂಗ್ ಆಗಿದೆ ಅಂತ ಹೇಳಿ ಬಂತು, ಕೇಸ್ ಬುಕ್ ಮಾಡಿದ್ದಾರೆ ಪೊಲೀಸು. ಅದ್ರ ಮೇಲೆ ಆಲ್ರೆಡಿ ಬೇಲ್ ತಗೊಂಡಿದೀವಿ. ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಆದ್ಮೇಲೆ ಅವ್ರು ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಅಷ್ಟೇ. ತುಂಬಾ ಸಿಂಪಲ್. ಯಾಕೆಂದ್ರೆ ಈ ಕೇಸು ಇದೊಂದು ಟ್ರಾಫಿಕ್ ವೈಲೇಷನ್ ಕೇಸ್, ಆಯ್ತಾ? ಇದನ್ನ ಅಷ್ಟೊಂದು ಪ್ರಚೋದನಕಾರಿಯಾಗಿ, ಆಮೇಲೆ ತುಂಬಾ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಕೆಲವೊಂದು ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ನ ನಾನು ಎಲ್ಲೋ ಒಂದ್ ಕಡೆ ಅದು ಬೇಕಾಗಿರ್ಲಿಲ್ಲ. ಸಮಾಜದಲ್ಲಿ ತೋರಿಸ್ಬೇಕಾದಂತ ವಿಚಾರಗಳು ಬಹಳ ಇದೆ. ಹಳ್ಳಿಗಳ ಕಡೆ ಇವತ್ತು ಉತ್ತರ ಕರ್ನಾಟಕಕ್ಕೆ ಹೋಗಿ ರೋಡ್ ಇಲ್ಲ, ಗುಂಡಿಗಳು, ಕೆಲವೊಂದು ವಿಚಾರಗಳಿದೆ. ಇನ್ನ ಸಮಾಜದಲ್ಲಿ ಭ್ರಷ್ಟಾಚಾರದ ವ್ಯವಸ್ಥೆ ಇದೆ, ಅದ್ರ ಬಗ್ಗೆ ತೋರಿಸಿ, ಸಮಾಜ ಡೆವಲಪ್ಮೆಂಟ್ ತೋರಿಸಿ. ಇದಂತ ವಿಚಾರ ಅಲ್ಲ ಅಂತ ನಾನು ಭಾವಿಸ್ತೀನಿ. ನ್ಯಾಯಾಲಯ ಆಲ್ರೆಡಿ ಅದನ್ನ ಬೈಲ್ ಕೊಟ್ಟಿದೆ. ಜೊತೆಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅದಕ್ಕೆ ಕಾರಣ ಆಗಿದೆಯೋ, ನೆಗ್ಲಿಜೆನ್ಸಿಯಿಂದ ಆಗಿದೆಯೋ, ಇಂಟೆನ್ಷನ್ ಆಗಿದೆಯೋ, ಅದಕ್ಕೆ ಚಾರ್ಜ್ ಶೀಟ್ ಹಾಕ್ತಾರೆ. ಸೊ ಇನ್ವೆಸ್ಟಿಗೇಷನ್ ಇದೆ. ಇದು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ನಾರಾಯಣಸ್ವಾಮಿ ಸರ್, ನೀವ್ ಹೇಳಿದ್ರಲ್ಲಿ ನಿಜವಾಗ್ಲೂ ಕೂಡ ಒಂದು ಅರ್ಥ ಇದೆ. ರೋಡ್ ವಿಚಾರ ಸಂಬಂಧಪಟ್ಟಂತೆ ಭ್ರಷ್ಟಾಚಾರವೆಲ್ಲ ಮಾತಾಡುವಂತದ್ದು ಅದು ಸರಿ. ಆದ್ರೆ ನೀವು ಕೊಟ್ಟಂತ ಒಂದು ಹೇಳಿಕೆ ಈಗ ಟ್ರೋಲ್ ಆಗ್ತಾ ಇರುವಂತದ್ದು. ರೋಡ್ ಸ್ಪಿಡ್ ಆಯ್ತು ಅನ್ನೋದು ಅದೆಷ್ಟು ಮಟ್ಟಿಗೆ ಸರಿ ಅಂತ, ಅದನ್ನ ಸರ್ ಇವಾಗ ಏನ್ ಹೇಳ್ತೀರಾ ಸರ್? ಬ್ರೇಕ್ ಹೊಡೆದಾಗ ನಿಮ್ಗೆ ಏನಾದ್ರು ಸಾಧ್ಯ ಇದ್ರೆ ಹೋಗಿ ಯಾವ್ದಾನ ರೋಡಲ್ಲಿ ಹೋಗ್ಬಿಟ್ಟು ಮರಳಿರೋ ಕಡೆ ನಿಮ್ ಬ್ರೇಕ್ ಹೊಡೀರಿ. ಜಾರಲ್ವಾ ನೋಡಿ. ಟೂ ವೀಲರ್ ಅಲ್ಲಿ ಹೋಗಿ ಹೊಡೆದ್ರೆ ಬಿದ್ದೆ ಹೋಗ್ತೀರಾ. ಅದ್ ಕಾಣೋಲ್ಲ, ಆತರ ಆಗಿರುತ್ತೆ ಅಂತ ನನ್ನ ಒಂದು ಅಂದಾಜಲ್ಲಿ. ಇವಾಗ ನಾನು ಆಸ್ ಅ ಲಾಯರ್, ನನ್ ಬಗ್ಗೆ ಟ್ರೋಲ್ ಮಾಡ್ತಾರ, ನಾನು ಕೇಳೋದು, ಒಬ್ಬ ಲಾಯರ್ ಡ್ಯೂಟಿ ಏನು? ನನ್ನ ಕ್ಲೈಂಟ್ ನ ಡಿಫೆಂಡ್ ಮಾಡೋದು ತಾನೆ. ನನ್ನ ಕರ್ತವ್ಯನ ನಾನು ಪ್ರಾಮಾಣಿಕವಾಗಿ ನಿಭಾಯಿಸಿದೀನಿ, ಅದಕ್ಕೆ ನೀವು ಅಪ್ರಿಶಿಯೇಟ್ ಮಾಡ್ಬೇಕು. ಮಾಧ್ಯಮ ಸರ್ ನೋಡಿ, ಒಂದು ಪಕ್ಷ ಅಲ್ಲ, ಕೇಳಿ. ಮಾಧ್ಯಮದವರಾಗಿ ತಾವು ಮಾಧ್ಯಮದ ಒಂದು ಏನ್ ಎಥಿಕ್ಸ್ ಇರುತ್ತೆ ಅದ್ರ ತಕ್ಕನ ಕೆಲಸ ಮಾಡ್ತೀರಾ. ನಾನು ನನ್ನ ಒಬ್ಬ ಕ್ಲೈಂಟ್ ಪರವಾಗಿ ಹೋದಾಗ ನನ್ನ ಕ್ಲೈಂಟ್ ಏನ್ ಡಿಫೆಂಡ್ ಮಾಡ್ಬೇಕು ನಾನು ಮಾಡಿದೀನಿ ಅಷ್ಟೇ, ಸಿಂಪಲ್. ಅದ್ರಲ್ಲೇನು ಯಾವ್ದು ಕೂಡ ತಪ್ಪಿಲ್ಲ. ಸರಿ ಸರ್, ಸಂಬಂಧಪಟ್ಟ ನೋಡಿದ್ರೆ ಬ್ರೇಕ್ ಕೊಟ್ಟ ತಕ್ಷಣ ನಂಗೆ ಆಗುತ್ತೆ ಅನ್ನೋದು ಯಾಕೆ ಆಗಲ್ಲ ಸರ್? ಆಗಲ್ಲ ಸರ್. ನೀವೇ ನನ್ಗೆ ಉತ್ತರ ಕೊಡಿ ಸರ್. ನೀವು ನನ್ಗೆ ಉತ್ತರ ಕೊಡಿ. ಬ್ರೇಕ್ ಹೊಡೆದ್ರೆ ಸ್ಕಿಡ್ ಆಗತ್ತಾ, ಮರಳಿದ್ರೆ ಆಗಲ್ವಾ ಅಷ್ಟೇ ಹೇಳಿ. ಬ್ರೇಕ್ ಹೊಡೆದ್ರೆ ಸ್ಕಿಡ್ ಆಗುತ್ತೆ, ಬಟ್ ಆ ರೀತಿ ಸ್ಕಿಡ್ ಆಗೋದಿಲ್ಲ ಸರ್. ಆಗಲ್ಲ ನೋಡಿ ಸರ್, ನೀವಂದ್ರೆ ಯಾವತ್ತನ ಸರ್ ನೋಡಿ ಸರ್, ಸಿಚುಯೇಷನ್ ಏನೋ ಆಗಿರ್ಬೋದು, ಬ್ರೇಕ್ ಜೋರಾಗಿ ಬಂದು ಹೊಡೆದಿರ್ಬೋದು, ಅದು ಗೊತ್ತಿಲ್ಲ. ಸಿಚುಯೇಷನ್ ನಮಗ್ ಗೊತ್ತಿಲ್ಲ. ನಾನಂತಗೂ ಹೋಗಿಲ್ಲ, ನಂಗೆ ಹಂಗ ಓಡ್ಸಕ್ಕೂ ಬರಲ್ಲ. ನನಗ್ ಬರೋಲ್ಲ. ನಿಮ್ಗೇನಾದ್ರೂ ಬರುತ್ತೇನೋ, ನಿಮ್ಗೆ ಅನುಭವ ಇರ್ಬೋದು ಹಂಗ ಓಡಿಸಿ. ನನ್ಗಂತೂ ಅನುಭವ ಇಲ್ಲ. ನಾನು ಒಬ್ಬ ಲಾಯರ್ ಆಗಿ ನನ್ಗನ್ನಿಸ್ತು ಬ್ರೇಕ್ ಹೊಡೆದೇನೋ ಹಂಗಾಗಿರ್ಬೋದು ಅಂತ ನನ್ಗನ್ನಿಸ್ತು. ದಟ್ ಇಸ್ ಮೈ ಡಿಸ್ಕ್ರಿಷನರಿ. ನಾನ್ ಹೇಳಿದೀನಿ. ಅಂಡ್ ನಾನು ನನ್ನ ಕ್ಲೈಂಟ್ ಪರವಾಗಿ ಬಂದಿದ್ದೀನಿ. ನನ್ಗನ್ಸ್ತು ಅದಾಗಿರ್ಬೋದು. ಅಕಸ್ಮಾತ್ ಹಂಗು ತಪ್ಪು ಮಾಡಿರೋರ್ಗೆ ನಾನು ಚಾರ್ಜ್ ಶೀಟ್ ಹಾಕಿದ್ರೆ ಕೋರ್ಟ್ ಡಿಸೈಡ್ ಮಾಡಿದೆ ಸರ್, 1,000 ರೂಪಾಯಿ ಪೆನಾಲ್ಟಿ ಕೇಸು ಸರ್. ಅದು 1,000 ರೂಪಾಯಿ ಪೆನಾಲ್ಟಿ ಕೇಸು, ಆಯ್ತಾ? ಪ್ಲೀಡ್ ಗಿಲ್ಟಿ ಮಾಡ್ಕೊಂಡು ತಪ್ಪಾಯ್ತು ಸ್ವಾಮಿ, ನಾವು
ನಂಗೆ ಗೊತ್ತಿಲ್ಲದೆ ಆಗೋಯ್ತು ಅಂತ ಹೇಳ್ಬಿಟ್ಟು ಪ್ಲೀಡ್ ಗಿಲ್ಟಿ ಮಾಡ್ಕೊಂಡ್ ಬರ್ಬೋದು. ಸರ್ ಇದು ಇಷ್ಟು ದೊಡ್ಡದಾಗಿ ತೋರಿಸುವಂತ ಕೇಸೇ ಅಲ್ಲ. ಯಾಕೆ ತೋರಿಸ್ತಾ ಇರೋದು, ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು? ಇದರ ಎಷ್ಟು ದಿನ ಬೆಳಗ್ಗೆದ್ರೆ ನೈಸ್ ರೋಡ್ ಮತ್ತೆ ತುಂಬಾ ಕಡೆ ಎಷ್ಟೋ ಬೆಂಗಳೂರು ಸಿಟಿಯಲ್ಲಿ MG ರೋಡ್ ಅಲ್ಲೇ ಎಷ್ಟೊಂದು ವೀಲಿಂಗ್ ಗಳಾಗ್ತದೆ. ರಂಜಾನ್ ದಿನ ರಾತ್ರಿ ಎಷ್ಟೆಲ್ಲ ವೀಲಿಂಗ್ ಗಳಾಗಿದಾವೆ ಬೆಂಗಳೂರು ತುಂಬಾ, ಎಲ್ಲಾ ಆಗ್ತಾ ಇರುತ್ತೆ. ಎಷ್ಟು ನೋಡ್ತಿರ್ತೀರ, ನೀವು ನೋಡ್ತೀರಾ, ನಾವು ನೋಡ್ತೀವಿ. ಎಲ್ಲದಕ್ಕೂ ಇದೇ ತರ FIR ಮಾಡ್ಬಿಟ್ಟು ಎಲ್ಲಾರ ಮೇಲೂ ಕೇಸ್ ಬುಕ್ ಮಾಡ್ತಾರ. ಯಾಕೆ ಮುತ್ತಪ್ಪರಯ್ಯವ್ರ ಮಗನ್ ಮೇಲೆ ಮಾತ್ರ ಕೇಸ್ ಬುಕ್ ಮಾಡ್ತಾರೆ? ಸರ್ ಬಿಕಾಸ್ ಮುತ್ತಪ್ಪರೈ ಮಗ ಅಷ್ಟೇ. ಮುತ್ತಪ್ಪರಯ್ಯವ್ರ ಮಗ ಏನಾದ್ರು ಒಂದ್ ಸರ್ ಅದೇ ತರ ಮುತ್ತಪ್ಪರಯ್ಯವ್ರ ಮಗನ್ ಕಾರು ಏನಾದ್ರು ಮಾಡಿದ್ರೆ ದೊಡ್ಡದಾಗಿ ಕಾಣಿಸುತ್ತೆ. ಮುತ್ತಪ್ಪರಯ್ಯವ್ರ ಮಗ ಅದ್ರಲ್ಲಿ ಇದ್ದ, ಅದಕ್ಕೆ ದೊಡ್ಡದಾಗಿ ಕಾಣಿಸುತ್ತೆ. ಈ ತರ ಅಷ್ಟೇ ಸರ್. ಸೊ ಇದನ್ನ ನಾವು ಜಸ್ಟ್ ಸಿಂಪಲ್ ಸರ್, ನಾನು ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್, ಇದು ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ, ಕ್ಲೋಸ್ ಆಗುತ್ತೆ ಸರ್. ತುಂಬಾ ಸಿಂಪಲ್ ಆಗಿದೆ. ಬಗ್ಗೆ ಮಾತಾಡ್ತವ್ರಿಗೆ ಕಮೆಂಟ್ ಮಾಡ್ತಾರೋದಕ್ಕೆ ಏನ್ ಹೇಳ್ತೀರಾ? ಅಂದ್ರೆ ನಾನು ಹೇಳ್ತಾ ಇರೋದು, ನೀವು ಆ ರೀತಿ ಕಮೆಂಟ್ಸ್ ಮಾಡೋರ್ಗೆ ಸರ್ ಅದಕ್ಕೆ ಹೇಳ, ನನಗೆ ಕೇಳಿ ನಿಮ್ದೇ ಚರ್ಚೆ ಆಗ್ತಾ ಇದೆ ಅಂತ ಸರ್. ನಾನು ಹೇಳ ನಿಮ್ಗೆ, ಕಮೆಂಟ್ಸ್ ಮಾಡೋರ್ಗೆ ನಾನು ಹೇಳ ನೋಡ್ರಪ್ಪ, ನಾನೊಬ್ಬ ಲಾಯರ್. ಒಬ್ಬ ಲಾಯರ್ ಆಗಿ ನೀವೇ ಹೇಳಿ, ನಾನು ನನ್ನ ಕ್ಲೈಂಟ್ ನ ಡಿಫೆಂಡ್ ಮಾಡ್ಬೇಕಾ ಮಾಡಬಾರ್ದ? ನನ್ನ ಧರ್ಮ, ನನ್ನ ಎಥಿಕ್ಸ್, ಒಬ್ಬ ವಕೀಲನಾಗಿ ನಾನು ಡಿಫೆಂಡ್ ಮಾಡೋದು ನನ್ನ ಕ್ಲೈಂಟ್ ನ. ನಿಮ್ದು ಏನಾನ ಕೇಸ್ ಇದ್ರೆ ಹೇಳ್ರಿ, ನಿಮ್ಮನ್ನು ಡಿಫೆಂಡ್ ಮಾಡ್ತೀನಿ ಅಷ್ಟೇ ಸರ್. ಯಾಕಂದ್ರೆ ಏನಾಗತ್ತೆ, ನನ್ನ ಧರ್ಮ ಸರ್, ನನ್ನ ವೃತ್ತಿ ಧರ್ಮ, ನನ್ನ ಕ್ಲೈಂಟ್ ನ ಡಿಫೆಂಡ್ ಮಾಡೋದು ಮಾಡಿದೀನಿ ಅಷ್ಟೇ ಸರ್. ಅದು ಸಾಮಾಜಿಕವಾಗಿ ಆಗ್ಬೋದು, ನ್ಯಾಯಾಲಯದಲ್ಲಿ ಆಗ್ಬೋದು, ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ಬೋದು. ಒಬ್ಬ ನನ್ನ ಕ್ಲೈಂಟ್ ನನ್ನ ನಂಬಿ ಬಂದಾಗ ಅವ್ರನ್ನ ಡಿಫೆಂಡ್ ಮಾಡೋದು ನನ್ನ ಡ್ಯೂಟಿ, ನನ್ನ ಕರ್ತವ್ಯನ ನಾನು ಪ್ರಾಮಾಣಿಕವಾಗಿ ಮಾಡಿದೀನಿ. ಬಟ್ ಟ್ರೋಲ್ ಮಾಡೋರು ಮಾಡ್ತಾರೆ. ಅವ್ರಿಗೆ ಮೇ ಬಿ ಟ್ರೋಲ್ ಮಾಡೋರ್ಗೆ ನನ್ ಮೇಲೆ ಸ್ವಲ್ಪ ಪ್ರೀತಿ ಇದೆ ಸರ್, ಅದಕ್ಕೆ ಮಾಡ್ತಾರ ಅಷ್ಟೇ. ಆ ಪ್ರೀತಿಗೆ ನಾವ್ ಯಾವಾಗ್ಲೂ ಅವ್ರ ಪ್ರೀತಿ ವಾಪಸ್ ಕೊಡ್ಬೇಕು. ನಾರಾಯಣಸ್ವಾಮಿ ಸರ್, ನಿಮ್ಮ ಬಗ್ಗೆ, ನಿಮ್ ಜೊತೆ ನಾವು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಧರ್ಮಸ್ಥಳ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರ ನಿಮ್ ಜೊತೆ ಮಾತಾಡಿದ್ದೇನೆ. ಆದ್ರೆ ಈಗ ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದೀನಿ ಅಂತಂದ್ರೆ, ಅಂದ್ರೆ ನೀವು ಕ್ಲೈಂಟ್ ನೀವು ಡಿಫೈನ್ ಮಾಡ್ಕೊಳ್ಳುವಂಥದ್ದು ಅದು ಅವರವರ ವಕೀಲರ ಒಂದು ವೃತ್ತಿ ಧರ್ಮ, ಅವ್ರು ಮಾಡ್ಕೊಳ್ತಾರೆ. ಆದ್ರೆ ನೀವು ಕೊಟ್ಟಂತ ಉದಾಹರಣೆ ಇದೆಯಲ್ವಾ, ಅಂದ್ರೆ ಇದು ಸಾರ್ವಜನಿಕ ವೀಲಿಂಗ್ ಇರ್ಬೋದು, ಸ್ಪೀಡ್ ಡ್ರೈವ್ ಇರ್ಬೋದು, ಅವ್ ಯಾರು ಕೂಡ ಅದನ್ನ ಸಮರ್ಥನೆ ಮಾಡಲ್ಲ. ಆದ್ರೂ ಕೂಡ ಈ ಬ್ರೇಕ್ ಹೊಡೆದಾಗ ಹಿಂಗಾಯ್ತು, ರೋಡ್ ಸರಿ ಮಾಡಿಸಿ ಅಂದ್ರೆ ಎಂತ ಉದಾಹರಣೆ ಕೊಟ್ಟಿದ್ದಾರೆ ಅನ್ನುವಂತ ರೀತಿಯಲ್ಲಿ ಅದು ಆ ಪ್ರಶ್ನೆ ಕೇಳ್ತಾ ಇರುವಂತದ್ದು ಸರ್. ಆಗಿರಬಹುದು ಅಂತ ಹೇಳಿದೀನಿ, ಈ ತರ ಆಗಿರ್ಬೋದು. ಸೊ ಬ್ರೇಕ್ ಹೊಡೆದಾಗ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ದಟ್ಸ್ ಮೈ ಇಂಟೆನ್ಷನ್, ಹಂಗಾಗಿರ್ಬೋದು ಅಂತ ಹೇಳಿದೀನಿ, ನನ್ನ ಬುದ್ಧಿಗೆ ತಕ್ಕನಾಗಿ ಹೇಳಿದ್ದೀನಿ ಸರ್. ಡಿಸೈಡ್ ಮಾಡಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಏನ್ ಹೇಳ್ತೀರಾ ಅವ್ರಿಗೆ, ಟ್ರೋಲ್ ಮಾಡೋರ್ಗೆ? ನೋಡಿಯಪ್ಪ, ನನ್ನ ಮೇಲೆ ಪ್ರೀತಿ ಇದೆ ನಿಮ್ಗೆ, ನಂಗೆ ಆ ಪ್ರೀತಿಗೆ ನಾವು ಚಿರಋಣಿ. ಸ್ವಲ್ಪ ನೋಡ್ಕೊಂಡ್ ಮಾಡಿಯಪ್ಪ. ಇಲ್ಲಿ ಕೂಡ ಡಿಫೆನ್ಸ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ವಕೀಲರಾದಂತ ನಾರಾಯಣಸ್ವಾಮಿ ಅವರ ಹೇಳಿಕೆ. ಅವರು ತಮ್ಮ ಹೇಳಿಕೆ ಸಂಬಂಧಪಟ್ಟಂತೆ ಏನು ಕೊಟ್ಟಿರುವಂತ ಹೇಳಿಕೆಗೆ ಟ್ರೋಲ್ ಆಗ್ತಾ ಇದೆ, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮತ್ತು ಟ್ರೋಲ್ ಮಾಡುವಂತವ್ರು ನೋಡ್ಕೊಂಡು ಮಾಡಿ ಅಂತ ಒಂದು ರೀತಿಯಲ್ಲಿ ಹೇಳಿರುವಂತದ್ದು. ಜೊತೆಗೆ ನನ್ನ ಕ್ಲೈಂಟ್ ನ ಪರವಾಗಿ ನಾನು ಸಮರ್ಥನೆ ಕೊಡಬೇಕು, ನನ್ನ ಕ್ಲೈಂಟ್ ನ ಪರವಾಗಿ ನಾನು ಡಿಫೆಂಡಿಂಗ್ ಮಾಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.